ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ರಮೇಶ್ ಪೂಜಾ, ಸ್ಪೈನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮತ್ತು ಆರ್ಥೋಪೆಡಿಕ್ ಸರ್ಜನ್, ಶ್ರೀದುರ್ಗ ಆಸ್ಪತ್ರೆ ಮತ್ತು ಶ್ರೀದುರ್ಗ ಆರ್ಥೋಪೆಡಿಕ್ ಸೆಂಟ್ರಲ್ಲಿ ದಾವಣಗೆರೆಯಲ್ಲಿ ಸುಮಾರು 20 ವರ್ಷಗಳಿಂದ ನಾನು ಚೀಫ್ ಕನ್ಸಲ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿವಸ ಚಿಕ್ಕದಾಗಿ ನಾವು ಆಸ್ಟಿಯೋ ಆರ್ಥರೈಟಿಸ್, ಕನ್ನಡದಲ್ಲಿ ಮೊಣಕಾಲು ಚಿಪ್ಪು ಸವೆತದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡೋಣ. ಮೊಣಕಾಲು ಚಿಪ್ಪು ಸವೆತ ಅಥವಾ ಆಸ್ಟಿಯೋ ಆರ್ಥರೈಟಿಸ್ ಇದು ಇಂಡಿಯನ್ ಪಾಪ್ಯುಲೇಷನಲ್ಲಿ ಸಾಮಾನ್ಯವಾಗಿ ಬರುವಂಥ ಒಂದು ಆರ್ಥೋಪೆಡಿಕ್ ಪ್ರಾಬ್ಲಮ್ಮು. ದಿನನಿತ್ಯ ನಮ್ಮ ಒ ಪಿ ಡಿಯಲ್ಲಿ ನಾವು ಒಂದು ಸ್ವಲ್ಪ ಜನ ಪೇಷಂಟ್ನ ನಾವು ನೋಡ್ತಾ ಇದ್ದರೆ ಒಂದು 25% ಜನಗಳು ಮೊಣಕಾಲು ನೋವಿಂದನೇ ಬಂದು ನಮಗೆ ಟ್ರೀಟ್ಮೆಂಟ್ಗೋಸ್ಕರ ಬಂದು ಕಾಣ್ತಾ ಇರ್ತಾರೆ. ನಾವು ಫಸ್ಟ್ ಮೊಣಕಾಲು ಚಿಪ್ಪು ನೋವಿಗೆ ಕಾರಣಗಳನ್ನ ತಿಳ್ಕೊಳ್ಳೋಣ, ಮತ್ತು ಇದು ಯಾವ ಪಾಪ್ಯುಲೇಷನಲ್ಲಿ ಜಾಸ್ತಿ ಬರುತ್ತೆ, ಹೆಣ್ಣುಮಕ್ಕಳಿಗೆ ಗಂಡು ಮಕ್ಕಳಿಗೆ ಅಂತ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಮೊಣಕಾಲು ಚಿಪ್ಪು ಸವೆತ ಸಾಮಾನ್ಯವಾಗಿ ಒಂದು 45ರಿಂದ 50 ವರ್ಷದ ವಯಸ್ಸಿನವರಿಗೆ ಶುರುವಾಗುತ್ತೆ, ಪ್ರಾರಂಭಿಕ ಅಂತ ಶುರುವಾಗುತ್ತೆ. ಇದರಲ್ಲಿ ಗಂಡು ಮಕ್ಕಳಿಗೆ ಮತ್ತು ಹೆಣ್ಮಕ್ಳಿಗೆ ಹೋಲಿಸ್ಕೊಂಡ್ರೆ ಹೆಣ್ಮಕ್ಳಲ್ಲಿ ಒಂದು 5ರಿಂದ 10 ವರ್ಷ ಮುಂಚೆನೇ ಶುರುವಾಗುತ್ತೆ. ಒಂದು 40-45 ವರ್ಷ ಹೆಣ್ಮಕ್ಳಿಗೆ ಸಾಮಾನ್ಯವಾಗಿ ಮೊಣಕಾಲು ನೋವು ಶುರುವಾಗುತ್ತೆ. ಗಂಡು ಮಕ್ಕಳಲ್ಲಿ 55ರಿಂದ 60 ವರ್ಷದ ವಯಸ್ಸಿನವರಿಗೆ ಕಾಣಿಸ್ಕೊಳ್ಳೋಕ್ಕೆ ಶುರುವಾಗುತ್ತೆ. ಈ ಮೊಣಕಾಲು ಚಿಪ್ಪಿಗೆ ಕಾರಣಗಳು ಬಂದ್ಬಿಟ್ಟು ಮುಖ್ಯವಾದ ಕಾರಣ ವಯಸ್ಸು, ಮತ್ತು ಬೇರೆ ಕಾರಣಗಳ ತಗೊಂಡ್ರೆ ಒಂದು ಏನಾದರೂ ಮುಂಚೆ ಏನಾದರೂ ಆಕ್ಸಿಡೆಂಟ್ ಆಗಿ ಮೊಣಕಾಲು ಅಕ್ಕಪಕ್ಕದಲ್ಲಿ ಮೂಳೆ ಫ್ರಾಕ್ಚರ್ ಆಗಿದ್ರು ಬರುತ್ತೆ, ಅಥವಾ ಜಾಯಿಂಟ್ ಇನ್ಫೆಕ್ಷನ್ಸ್ ಆಗಿದ್ರು ಆರ್ಥರೈಟಿಸ್ ಶುರುವಾಗ್ಬೋದು. ಮತ್ತು ಇನ್ಫ್ಲಮೇಟರಿ ಕಂಡೀಷನ್ ಅಂತ ಹೇಳ್ತೀವಿ, ಅಥವಾ ರುಮಟಾಯ್ಡ್ ಆರ್ಥರೈಟಿಸ್ ಆ ಥರ ಸಮಸ್ಯೆಗಳಿದ್ರು ಕೂಡ ಮೊಣಕಾಲು ಚಿಪ್ಪು ಸವೆತ ಶುರುವಾಗುತ್ತೆ. ಇದರ ಆಸ್ಟಿಯೋಆರ್ಥರೈಟಿಸ್ ಲಕ್ಷಣಗಳು ಏನಂತಂದರೆ, ಫಸ್ಟು ಮೊಣಕಾಲು ನೋವು ಕುತ್ಕೊಂಡು ಎದ್ದೇಳ್ಬೇಕಾದ್ರೆ ಶುರುವಾಗುತ್ತೆ, ಮತ್ತು ನೈಟ್ ಟೈಮಲ್ಲಿ ಜಾಯಿಂಟಲ್ಲಿ ಪೇಯ್ನು ಮತ್ತು ಸ್ಟಿಫ್ನೆಸ್ ಬರುತ್ತೆ, ಕೆಲವು ಜಾಯಿಂಟಲ್ಲಿ ಸ್ವೆಲ್ಲಿಂಗ್ ಬರುತ್ತೆ, ರೆಡ್ನೆಸ್ ಬರುತ್ತೆ, ಕೆಲವೊಬ್ಬರಿಗೆ ನೋವು ಜಾಸ್ತಿ ಆದಾಗ ಜ್ವರನೂ ಬರ್ಬೋದು. ಇವೆಲ್ಲ ಪ್ರಾರಂಭಿಕ ಹಂತದ ಲಕ್ಷಣಗಳು ಆರ್ಥರೈಟಿಸು. ಸೊ ಪ್ರಾರಂಭಿಕ ಹಂತದಲ್ಲಿ ಇದು ನಾವು ಜಸ್ಟ್ ಮನೆಯಲ್ಲೇ ಟ್ರೀಟ್ಮೆಂಟ್ ಮಾಡಿಕೊಂಡು ಅದನ್ನು ಡಾಕ್ಟ್ರಿಗೆ ತೋರಿಸ್ದಂಗೆ ಬೇಕಾದ್ರೆ ನಾವು ಮ್ಯಾನೇಜ್ ಮಾಡ್ಬೋದು. ಅದಕ್ಕೆ ಕೆಲವೊಂದು ಟಿಪ್ಸ್ ನಾನು ಹೇಳ್ಕೊಡ್ತೇನೆ, ಅದನ್ನ ಫಾಲೋ ಮಾಡಿದ್ರೆ ಡಾಕ್ಟರ್ ಕಾಣೋ ಅವಶ್ಯಕತೆ ಬರೋದಿಲ್ಲ. ಫಸ್ಟ್ ಆಫ್ ಆಲ್, ನೀ ಜಾಯಿಂಟ್ ಪೇನ್ ಶುರುವಾದ ತಕ್ಷಣ ನಾವು ಕೆಲವೊಂದು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡ್ಕೊಳ್ಳೋದು ಭಾಳ ಉತ್ತಮ. ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂತಂದರೆ, ನಾವು ಕೆಳಗಡೆ ಕುತ್ಕೊಳ್ಳೋ ಅಭ್ಯಾಸನ ತುಂಬಾ ಕಡಿಮೆ ಮಾಡಬೇಕು ಅಥವಾ ಬಿಡೋದು ಭಾಳ ಒಳ್ಳೆಯದು. ಉದಾಹರಣೆಗೆ ಚಕ್ಕಲ್ ಮುಖ ಹಾಕೊಂಡು ಕೂತ್ಕೊಳ್ಳೋದು, ಕುಕ್ಕರಲ್ಲಿ ಕೂತ್ಕೊಳ್ಳೋದು ಬಿಡಬೇಕು, ಮತ್ತು ಮೆಟ್ಲು ತಡೆಯೋದು ಕೂಡ ತುಂಬ ಕಡಿಮೆ ಮಾಡ್ಕೋಬೇಕು ಒಂದು. ಇನ್ನೊಂದು, ನಮ್ಮ ಬಾಡಿ ವೆಯ್ಟ್ ಏನಾದರೂ ತುಂಬಾ ಜಾಸ್ತಿ ಇತ್ತು, ಬಾಡಿ ಮಾಸ್ ಇಂಡೆಕ್ಸು ಜಾಸ್ತಿ ಇತ್ತಂದರೆ ಅದು ನಾವು ನಮ್ಮ ನಾರ್ಮಲ್ಗೆ ಎಷ್ಟಿರ್ಬೇಕು ಅಷ್ಟಕ್ಕೆ ತರಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಮತ್ತು ನಾವು ಎಕ್ಸಸೈಸು ಮತ್ತು ರೆಗ್ಯುಲರ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇಲ್ಲ ಅಂತಂದರೆ ಅದರ ಕಡೆಗೂ ಗಮನ ಹರಿಸ್ಬೇಕಾಗತ್ತೆ. ಮತ್ತು ಗುಡ್ ಬ್ಯಾಲೆನ್ಸ್ಡ್ ಡಯಟ್ ಅದನ್ನೆಲ್ಲ ಇದು ಮಾಡಬೇಕು. ಮತ್ತು ಪ್ರಾರಂಭಿಕ ಹಂತದಲ್ಲಿ ಕೆಲವೊಂದು ಸರಿ ಫಿಸಿಯೋಥೆರಪಿ ಸೆಷನ್ಸು ತೊಗೊಂಡು ಎಕ್ಸಸೈಸ್ ಸ್ಟ್ರೆಂಥನ್ ಮಾಡ್ಕೊಳ್ಳೋಕ್ಕೆ ಎಕ್ಸಸೈಸು ಮಾಡ್ಕೊಂಡ್ರೆ ಭಾಳ ಒಳ್ಳೆಯದು. ಸೊ ಇವನ್ನೆಲ್ಲ ಮಾಡ್ಕೊಂಡ್ರೆ ಮೋಸ್ಟ್ ಆಫ್ ದ ಟೈಮು ನಾವು ಡಾಕ್ಟರ್ನ ವಿಸಿಟ್ ಮಾಡೋ ಅವಶ್ಯಕತೆ ಇರಲ್ಲ, ಸ್ವಲ್ಪ ಟೈಮಲ್ಲಿ ಅದು ರಿಲೀಫ್ ಸಿಗುತ್ತೆ. ಸೊ ಈ ಒಂದು ಬದಲಾವಣೆಗಳನ್ನ ನಾವು ಮೇಂಟೈನ್ ಮಾಡ್ತಾ ಹೋದರೆ ಸುಮಾರು ವರ್ಷಗಳವರೆಗೂ ಅದು ಪ್ರೋಗ್ರೆಸ್ ಆಗೋದು ಸ್ವಲ್ಪ ನಿಧಾನಗತಿಯಾಗಿಬಿಟ್ಟು ನಿಮಗೆ ಯಾವುದೇ ಥರದ ಸಮಸ್ಯೆಗಳಾಗೋದಿಲ್ಲ. ಸೊ ಮುಖ್ಯವಾಗಿ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ನು, ಮತ್ತು ವೆಯ್ಟ್ ರಿಡಕ್ಷನ್ನು, ಫಿಸಿಕಲ್ ಆ್ಯಕ್ಟಿವಿಟೀಸು ಅವನ್ನೆಲ್ಲ ಮಾಡ್ಕೊಂತ ಹೋದರೆ ಇದನ್ನು ನಾವು ಬೇಗನೆ ಪ್ರೋಗ್ರೆಸ್ ತಡೆಗಟ್ಬಿಟ್ಟು ಹೆಲ್ತಿ ಲೈಫ್ ಸ್ಟೈಲ್ನ ಮಾಡ್ಕೋಬೋದು. ಥ್ಯಾಂಕ್ ಯು.